ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇನ್ಸ್ಟೆಂಟ್ ಆಗಿ ಪರ್ಸ್ನಲ್ ಲೋನ್ ಕೊಡುವಂಥ ಒಂದು ಅಪ್ಲಿಕೇಶನ್ನ ತೊಗೊಂಡು ಬಂದಿದ್ದೀನಿ. ಸೊ ಈ ಒಂದು ಆ್ಯಪ್ನ ನೇಮ್ ನೋಡೋದಾದರೆ ನೀರಾ ಅನ್ನೋ ಒಂದು ಇನ್ಸ್ಟೆಂಟ್ ಪರ್ಸ್ನಲ್ ಲೋನ್ ಆ್ಯಪ್ ಆಗಿದೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ 4.3 ರಿವ್ಯೂಸ್ ಇದೆ, ಹಾಗೆ 3+ ರೇಟೆಡ್ ಇದೆ. 10 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿಯಾಗಿ ನಮಗೆ ಲೋನ್ ಸಿಗ್ತಾ ಇದೆ, ಹಾಗೆ ಏನೆಲ್ಲ ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಒಂದು ಚಾನಲ್ ನ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ನಿಮ್ಗೇನಾದ್ರೂ ಲೋನ್ ಅವಶ್ಯಕತೆ ಇತ್ತು, ನನಗೆ ತುಂಬಾನೇ ಅರ್ಜೆಂಟ್ ಇದೆ, ಸ್ಪೀಡಾಗಿ ನನಗೆ ಒಂದು ಕ್ವಿಕ್ಕಾಗಿ ಕೊಡುವಂಥ ಪರ್ಸ್ನಲ್ ಲೋನ್ ಕೊಡುವಂಥ ಒಂದು ಅಪ್ಲಿಕೇಶನ್ ಬೇಕು ಅಂದರೆ ಈ ಒಂದು ಅಪ್ಲಿಕೇಶನ್ ತುಂಬಾ ಫಾಸ್ಟ್ ಹಾಗೆ ತುಂಬಾ ಕ್ವಿಕ್ಕಾಗಿ ನಮಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದೆ. ಹಾಗೆ ಇಲ್ಲಿ ಯಾವುದೇ ರೀತಿಯಾಗಿ ಡಾಕ್ಯುಮೆಂಟೇಷನ್ ಫಿಸಿಕಲ್ ಆಗಿ ಕೊಡೋದು ಇರೋದಿಲ್ಲ. ಹಾಗೆ ಇಲ್ಲಿ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಏನಾದರೂ ಕಡಿಮೆ ಇತ್ತು, 700ಗಿಂತ ಕಡಿಮೆ ಇತ್ತು ಅಂದರೂ ಕೂಡ ನಮಗೆ ಇಲ್ಲಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಒಂದು ಬೆಸ್ಟ್ ಆಗಿರುವಂಥ ಪರ್ಸ್ನಲ್ ಲೋನ್ ಅಪ್ಲಿಕೇಶನ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಫೀಚರ್ಸ್ನ ನೋಡೋದಾದರೆ ನಮಗೆ ಇಲ್ಲಿ ಇನ್ಸ್ಟೆಂಟ್ ಆಗಿ ಲೋನ್ ಅಮೌಂಟ್ನ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮಗೆ 5,000 ಇಂದ ಹಿಡಿದು 1,50,000 ವರೆಗೂ ನಮಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪ್ರೊಸೆಸಿಂಗ್ ಫೀಸ್ ಹಾಗೆ ನಮಗೆ GST ಅನ್ನೋದು ತುಂಬ ಕಡಿಮೆಯಲ್ಲಿ ಸಿಗ್ತಾ ಇದೆ. ಫ್ಲೆಕ್ಸಿಬಲ್ ರೀಪೇಮೆಂಟ್ ಅನ್ನೋದು ಇರುತ್ತೆ. ನಮಗೆ ಇಲ್ಲಿ 3 to 24 ಮಂತ್ಸ್ನ EMIನ ರೀಪೇಮೆಂಟ್ ಟೆನ್ಯೂರ್ನ ಕೊಟ್ಟಿರ್ತಾರೆ. ಸೊ ನಾವು ರೀಪೇಮೆಂಟ್ ಟೆನ್ಯೂರ್ ಕೂಡ ತುಂಬಾ ಫ್ಲೆಕ್ಸಿಬಲ್ ಆಗಿ ಚೂಸ್ ಕೂಡ ಮಾಡ್ಕೋಬಹುದಾಗಿದೆ. ಇಲ್ಲಿ ಕಾಂಪಿಟೇಟಿವ್ APR ಅನ್ನೋದು ಸಿಗ್ತಾ ಇದೆ. ಮಿನಿಮಮ್ ಬಂದ್ಬಿಟ್ಟು 24% ಇರುತ್ತೆ, ಹಾಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 36% ಇರುತ್ತೆ. ನಮಗೆ ಲೇಟ್ ಪೇಮೆಂಟ್ ಪಾಲಿಸಿ ಕೂಡ ಇಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ಎಕ್ಸ್ಟ್ರಾ ಫೀಸ್ ಅನ್ನೋದು ಕೂಡ ಇರೋದಿಲ್ಲ. 30 ಡೇಸ್ ಒಳಗಡೆ ನಮಗೆ ಅಪ್ ಟು 30 ಡೇಸ್ ಇತ್ತು ಅಂದರೆ. ಹಾಗೆ ಇಲ್ಲಿ ಲೇಟ್ ಪೇಮೆಂಟ್ಸ್ ಏನಾದರೂ ರೀಪೇಮೆಂಟ್ ಆ್ಯಪ್ದು ಬಿಹೈಂಡ್ 30 ಡೇಸ್ ಇತ್ತು ಅಂದರೆ ನಮಗೆ ಇಲ್ಲಿ ನಾಮಿನಲ್ ಲೇಟ್ ಫೀ ಅಂತಂದೇಳಿ 500 ರೂಪೀಸ್ ಮಾತ್ರ ಅಪ್ಲೈ ಮಾಡ್ತಾರೆ. ನಮಗೆ ಇಲ್ಲಿ ಲೋನ್ ಅಪ್ ಟು 1 ಲ್ಯಾಕ್ವರೆಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. 91 ಡೇಸಿಂದ ಹಿಡಿದು 24 ಮಂತ್ಸ್ವರೆಗೂ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. 2 to 3% ಪರ್ ಮಂತ್ಗೆ ನಮಗೆ ಇಂಟ್ರೆಸ್ಟ್ ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ನಾವು ನೋಡೋದಾದರೆ ನಮ್ಮ ಒಂದು ಬಾರೋಯಿಂಗ್ ಅಮೌಂಟ್, ಪ್ರಿನ್ಸಿಪಲ್ ಅಮೌಂಟ್ ಏನಾದರೂ 14,999 ರೂಪೀಸ್ ಇತ್ತು ಅಂದರೆ ಈ ಒಂದು ಲೋನ್ ಅಮೌಂಟ್ಗೆ ನಮಗೆ APR ಬಂದ್ಬಿಟ್ಟು 36%ನ ಹಾಕಿರ್ತಾರೆ. ಟೆನ್ಯೂರ್ ಬಂದ್ಬಿಟ್ಟು 6 ಮಂತ್ಸ್ನ ಕೊಟ್ಟಿರ್ತಾರೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು GST ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿ 826 ರೂಪೀಸ್ ನಮಗೆ ಆಗಿರುತ್ತೆ. ಅಮೌಂಟ್ ಡಿಸ್ಬರ್ಸಲ್ ಬಂದ್ಬಿಟ್ಟು ನಮಗೆ 14,173 ರೂಪೀಸ್ನ ಮಾಡಿರ್ತಾರೆ. ನಮ್ಮ ಒಂದು EMI ಅಮೌಂಟ್ ಬಂದ್ಬಿಟ್ಟು 2,769 ರೂಪೀಸ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಅಮೌಂಟ್ ಬಂದ್ಬಿಟ್ಟು ನಮ್ಮದು 14,999 ರೂಪೀಸ್ ಆಗುತ್ತೆ. ಸೊ ಟೋಟಲ್ ಕಾಸ್ಟ್ ಆಫ್ ಲೋನ್ ಹಾಗೆ ಪ್ರೊಸೆಸಿಂಗ್ ಫೀಸ್ ಪ್ಲಸ್ ಇಂಟ್ರೆಸ್ಟ್ ಅಮೌಂಟ್ ಪ್ಲಸ್ ಲೇಟ್ ಫೀಸ್ನ ಆ್ಯಡ್ ಮಾಡಿಕೊಂಡು 2,440 ರೂಪೀಸ್ ಆಗುತ್ತೆ. ಪ್ರಿನ್ಸಿಪಲ್ ರೀಪೇಮೆಂಟ್ ಅಮೌಂಟ್ ಬಂದ್ಬಿಟ್ಟು 14,999 ರೂಪೀಸ್ ಆಗಿರುತ್ತೆ. ಸೊ ನಮಗೆ ಇಲ್ಲಿ ಟೋಟಲ್ ರೀಪೇಮೆಂಟ್ ಅಮೌಂಟ್ ಅನ್ನೋದು ಪ್ರಿನ್ಸಿಪಲ್ ರೀಪೇಮೆಂಟ್ ಅಮೌಂಟಿಗೆ ಪ್ಲಸ್ನ ಇಂಟ್ರೆಸ್ಟ್ ಆ್ಯಡ್ ಮಾಡಿರ್ತಾರೆ. ಇದಕ್ಕೆ ಪ್ಲಸ್ ಫೀಸ್ನ ಆ್ಯಡ್ ಮಾಡಿ 16,613 ರೂಪೀಸ್ ನಮಗೆ ಆಗುತ್ತೆ. ಸೊ ಈ ರೀತಿಯಾಗಿ ಇಲ್ಲಿ ಟೆನ್ಯೂರ್, ಪ್ರೊಸೆಸಿಂಗ್ ಫೀಸ್, EMI, ಇಂಟ್ರೆಸ್ಟ್ನ ಹಾಕ್ತಾ ಇದ್ದಾರೆ. ಸೊ ಈ ಒಂದು ಎಕ್ಸಾಂಪಲ್ನ ನೀವು ನೋಡಿಕೊಂಡು ಈಸಿಯಾಗಿ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಲೋನ್ನ ಕ್ಯಾಲ್ಕುಲೇಟ್ ಕೂಡ ನೀವು ಮಾಡ್ಕೋಬಹುದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟರ್ ಆಗ್ತೀರಾ. ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಲ್ಯಾಂಗ್ವೇಜ್, ಕಂಫರ್ಟಬಲ್ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಂಡ ನಂತರ ನಿಮಗೆ ಕ್ಯಾಲ್ಕುಲೇಷನ್ ಆಫ್ EMI ಅನ್ನೋದು ಬರುತ್ತೆ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಬೇಸಿಕ್ ಇನ್ಫೋ ಇರುತ್ತೆ. ಹಾಗೆ ನಮಗೆ ಇಲ್ಲಿ 3 ಸ್ಟೆಪ್ಸ್ನ ನೋಡೋದಾದರೆ ಮೊದಲೇದಾಗಿ ಬೇಸಿಕ್ ಇನ್ಫೋನ ನಾವು ಪ್ರೊವೈಡ್ ಮಾಡ್ಕೋಬೇಕು, ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ. ಆ ನಂತರ ನಮ್ಮ ಒಂದು ID ಪ್ರೂಫ್ ಇರುತ್ತಲ್ವ, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್, ಹಾಗೆ ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ನಾವು ಅಪ್ಲೋಡ್ ಮಾಡ್ಕೋಬೇಕು. ಫೈನಲ್ ಸ್ಟೆಪ್ಪಲ್ಲಿ ನಮಗೆ 1.5 ಲ್ಯಾಕ್ವರೆಗೂ ನಮಗೆ ಲೋನ್ ಅಪ್ರೂವಲ್ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ವಿತಿನ್ 24 ಅವರ್ಸಲ್ಲಿ ನಮಗೆ ಲೋನ್ ಅಮೌಂಟ್ನ ಡಿಸ್ಪರ್ಸಲ್ ಮಾಡ್ತಾರೆ ನಮ್ಮ ಒಂದು ಅಕೌಂಟಿಗೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾವಿಲ್ಲಿ 1 ಮಿಲಿಯನ್ ಆ್ಯಪಿಗೆ ಕಸ್ಟಮರ್ಸ್ ಕೂಡ ನೋಡ್ಕೋಬಹುದಾಗಿದೆ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಿಮಗೆ ನಿಮ್ಮ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ OTPನ ಕಳಿಸ್ತಾರೆ. OTPನ ಎಂಟರ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಿ ನೆಕ್ಸ್ಟ್ ನಮ್ಮ ಒಂದು ಮೊಬೈಲ್ ನಂಬರ್ ಎಂಟರ್ ಆದ ನಂತರ ನಮಗೆ ಇಲ್ಲಿ ಸ್ಯಾಲರಿ ಡೀಟೇಲ್ಸ್ನ ಕೇಳುತ್ತೆ. ಸೊ ನಾವೇನಾದರೂ ಸ್ಯಾಲರಿಡಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್, ಓನ್ ಬಿಸ್ನೆಸ್ ಇದೆ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು.
ನಾವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಇದ್ವಿ ಅಂದರೆ ನೆಕ್ಸ್ಟ್ ನಮಗೆ ಯಾವ ರೀತಿಯಾಗಿ ಸ್ಯಾಲರಿ ಬರ್ತಾ ಇದೆ, ಕ್ಯಾಶ್ ರೂಪದಲ್ಲಿ ಬರ್ತಾ ಇದೆಯಾ ಅಥವಾ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರಾ ಅಥವಾ ಏನಾದರೂ ಬೋತ್ ಬ್ಯಾಂಕ್ ಅಕೌಂಟಿಗೆ ಹಾಗೆ ಕ್ಯಾಶಲ್ಲಿ ಕೂಡ ನಮಗೆ ಕೊಡ್ತಾ ಇದ್ದಾರೆ ಅಂತ ಕೇಳುತ್ತೆ. ನಿಮಗೆ ಯಾವ ರೀತಿಯಾಗಿ ನಿಮ್ಮ ಒಂದು ಸ್ಯಾಲರಿ ಬರ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಿಮ್ಮ ಒಂದು ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೆ, ನಿಮ್ಮ ಒಂದು ಕೈಯಲ್ಲಿ ಎಷ್ಟು ನೀವು ರಿಸೀವ್ ಮಾಡ್ತೀರಾ ನಿಮ್ಮ ಒಂದು ಸ್ಯಾಲರಿನ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಆಗಲೇ ನಾವು ನೋಡಿದ್ವಲ್ಲ, ನಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಕೊಟ್ಟ ನಂತರ ನಮ್ಮ ಒಂದು ID ಪ್ರೂಫ್ ಹಾಗೆ ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡಬೇಕು. ಜಸ್ಟ್ 2 ಸ್ಟೆಪ್ಸಲ್ಲಿ ಇರುತ್ತೆ. ಪರ್ಸ್ನಲ್ ಡೀಟೇಲ್ಸ್ನ ಎಂಟರ್ ಮಾಡ್ಕೊಳ್ಳಿ. ಫುಲ್ ನೇಮಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ನೇಮ್ ಇರುತ್ತೆ ಅದೇ ರೀತಿಯಾಗಿ ನೇಮ್ನ ಎಂಟರ್ ಮಾಡ್ಕೋಬೇಕು. ಆ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಇಮೇಲ್ ID ನ ನೀವು ಎಂಟರ್ ಮಾಡ್ಕೊಂಡ ನಂತರ ಮೊಬೈಲ್ ನಂಬರ್ನ ಎಂಟರ್ ಆಲ್ರೆಡಿ ಆಗಿರುತ್ತೆ. ಹಾಗೆ ನಿಮ್ಮ ಒಂದು ಟೋಟಲ್ ವರ್ಕ್ ಎಕ್ಸ್ಪೀರಿಯನ್ಸನ್ನು ಕೇಳುತ್ತೆ. 6 ಮಂತ್ಸ್ವರೆಗೂ ಮಾಡಿದ್ದೀರಾ ಅಥವಾ 7 ಮಂತ್ಸ್ 2 ಇಯರ್ಸ್ ಒಟ್ಟ ಮಾಡಿದ್ದೀರಾ, ಏನು 10 ಇಯರ್ಸ್ ಇದೆನಾ 4 ಇಯರ್ಸ್ ಇದೆನಾ ಅಥವಾ 10 ಇಯರ್ಸ್ಗಿನ ಮೇಲೆ ಇದೆನಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ನಿಮ್ಮ ಒಂದು ಕರೆಂಟ್ ರೆಸಿಡೆನ್ಸ್ ಏರಿಯಾದು ಪಿನ್ ಕೋಡ್, ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ಎಂಟರ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಡೀಟೇಲ್ಸ್ನ ಕೇಳುತ್ತೆ. ನೀವೇನಾದರೂ ಮೇಲ್ ಇದ್ದೀರಾ ಫಿಮೇಲ್ ಇದ್ದೀರಾ ಅನ್ನೋ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ನಿಮ್ಮ ಒಂದು ಮ್ಯಾಚುವಲ್ ಸ್ಟೇಟಸ್ನ ಕೇಳುತ್ತೆ. ನೀವೇನಾದರೂ ಮ್ಯಾರಿಡಾ ಅಥವಾ ಸಿಂಗಲ್ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಇದೆನಾ ಇಲ್ವಾ ಅಂತ ಕೇಳುತ್ತೆ. ಲಿಂಕ್ ಇದೆ ಅಂದರೆ ಎಸ್ ಅಂತ ಕೊಡಿ. ಹಾಗೆ ನಿಮ್ಗೇನಾದರೂ ಬೇರೆ ಒಂದು ಅಪ್ಲಿಕೇಶನಲ್ಲಿ ಅಥವಾ ಬೇರೆ ಒಂದು ಬ್ಯಾಂಕಲ್ಲಿ ಲೋನ್ ಆಲ್ರೆಡಿ ನಿಮಗೆ ಇದೆನಾ ಅಂತ ಕೇಳುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಲೋನ್ ನೀವು ತೊಗೊಂಡಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ನಮಗೆ ಇಲ್ಲಿ ಪರ್ಮಿಷನ್ಸ್ನ ಕೇಳುತ್ತೆ. ಸೊ ಪರ್ಮಿಷನ್ಸ್ನೆಲ್ಲ ಓದ್ಕೊಂಡು ಓಕೆ ಐ ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗಾಯ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು, ನನಗೆ 72,000ನ ಎಲಿಜಿಬಿಲಿಟಿನ ಕೊಟ್ಟಿದ್ದಾರೆ, ಕ್ರೆಡಿಟ್ ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ. ನನಗೆ ಇಲ್ಲಿ ಕ್ರೆಡಿಟ್ ಸ್ಕೋರ್ ಹಾಗೆ ನನ್ನ ಒಂದು ಬೇಸಿಕ್ ಡೀಟೇಲ್ಸ್ನ ಇವರು ಕೇಳ್ಕೊಂಡ ನಂತರ ನನಗೆ ಇಲ್ಲಿ ಕ್ರೆಡಿಟ್ ಲಿಮಿಟನ್ನು ಕೊಟ್ಟಿದ್ದಾರೆ. ಇದಕ್ಕೆ ಟೆನ್ಯೂರ್ ಬಂದುಬಿಟ್ಟು 12 ಮಂತ್ಸ್ ಇರುತ್ತೆ. EMI ನಮಗೆ ಮಂತ್ಲಿ EMI ಬಂದುಬಿಟ್ಟು 7,233 ರುಪೀಸ್ನ ನಾವು ಕಟ್ಟಬೇಕು. ಸೊ ನಿಮಗೂ ಕೂಡ ಇದೇ ರೀತಿಯಾಗಿ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ಕೊಟ್ಟ ನಂತರ ಕ್ರೆಡಿಟ್ ಲಿಮಿಟ್ ಅನ್ನೋದು ಕೊಡ್ತಾರೆ. ಸೊ ಆ ಒಂದು ಕ್ರೆಡಿಟ್ ಲಿಮಿಟ್ನ ನೀವು ಚೆಕ್ ಮಾಡ್ಕೊಂಡ ನಂತರ ನಿಮಗೆ ಲೋನ್ ತೊಗೋಬೇಕು ಅನ್ನೋ ಒಂದು ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಪ್ರೊಸೀಡ್ ವಿತ್ ಲೋನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ನ ಕೇಳುತ್ತೆ. ವೆರಿಫೈ ಎಂಪ್ಲಾಯ್ಮೆಂಟಲ್ಲಿ ನಿಮ್ಮ ಒಂದು ಕಂಪನಿಯ ಇನ್ಫೋನ ಕೇಳುತ್ತೆ. ನಿಮ್ಮ ಒಂದು ಕಂಪನಿ ನೇಮ್ ಹಾಗೆ ನಿಮ್ಮ ಒಂದು ಕಂಪನಿಯ ಒಂದು ನೇಮ್ ಆದ ನಂತರ ಡೆಸಿಗ್ನೇಷನ್, ನಿಮ್ಮ ಒಂದು ಡೆಸಿಗ್ನೇಷನ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ನೇಚರ್ ಆಫ್ ಜಾಬ್, ಯಾವ ರೀತಿಯಾಗಿ ನೀವು ಅಲ್ಲಿ ಜಾಬ್ ವರ್ಕ್ ಮಾಡ್ತಾ ಇದ್ದೀರ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೈನಲ್ ಸ್ಟೆಪ್ ಬಂದುಬಿಟ್ಟು ನಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ ಹಾಗೆ ನಮ್ಮ ಒಂದು ಪ್ಯಾನ್ ಕಾರ್ಡ್ ಹಾಗೆ ನಮ್ಮ ಒಂದು ಲಾಸ್ಟ್ 3 ಮಂತ್ಸ್ನ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ನಾವು ಅಪ್ಲೋಡ್ ಮಾಡಿಕೊಂಡ್ರೆ ಇಲ್ಲಿಗೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಸೆಲ್ಫಿನ ಅಪ್ಲೋಡ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕರೆಂಟ್ ಅಡ್ರೆಸ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೇಳುತ್ತೆ. ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ನ ನೀವು ಅಪ್ಲೋಡ್ ಮಾಡಿಕೊಂಡ್ರೆ ಫೈನಲ್ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆದ ನಂತರ ನಿಮಗೆ ಅಗ್ರಿಮೆಂಟ್ ಅನ್ನೋದು ಕಳಿಸ್ತಾರೆ. ಸೊ ಅಗ್ರಿಮೆಂಟ್ನ ನೀವು ಈ ಸೈನ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕು. ನಮಗೆ ನಮ್ಮ ಒಂದು ಲೋನ್ ಅಗ್ರಿಮೆಂಟ್ ಈ ಸೈನ್ ಕಂಪ್ಲೀಟ್ ಮಾಡ್ಕೊಂಡ ನಂತರ ನಮಗೆ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಇವರು ಅಮೌಂಟ್ ಅನ್ನೋದು ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಫ್ರಾಡ್ ಅನ್ನೋದು ಇರೋದಿಲ್ಲ. ಜಸ್ಟ್ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಹಾಗೆ ನಮ್ಮ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಸೆಲ್ಫಿನ ಅಪ್ಲೋಡ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಈಸಿಯಾಗಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಲೋನ್ ಅಮೌಂಟ್ ಏನಾದರೂ ಬೇಕಿತ್ತು ಅಂದರೆ ಎಮರ್ಜೆನ್ಸಿ ಪರ್ಪಸ್ಗೆ ಅಥವಾ ಏನಾದರೂ ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ಇತ್ತು ಅಂದರೆ ನೀವು ಇಲ್ಲಿ ಲೋನ್ ಅಪ್ಲೈ ಮಾಡಿಕೊಂಡು ಲೋನ್ ಕೂಡ ತೊಗೋಬಹುದಾಗಿದೆ. ಇಲ್ಲಿ ಯಾವ ರೀತಿಯಾಗಿ ಸ್ಟೆಪ್ಸ್ ಇರುತ್ತೆ, ಜಸ್ಟ್ ನಮ್ಮ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಈ 4 ನಮ್ಮ ಒಂದು ಡೀಟೇಲ್ಸ್ನ ನಾವು ಇಲ್ಲಿ ಕೊಟ್ಟರೆ ನಮಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದೆ. ಸೊ ಗೈಸ್ ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು ಅಂದರೆ ಬೇಗ ನೀವೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.